ಕುಮಾರಸ್ವಾಮಿ ಅವರಿಗೆ ರಾಜೀನಾಮೆ ಕೇಳೋದಕ್ಕೆ ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿಗೆ ಒಂದು ಐಡಿಯಾಲಜಿ ಇಲ್ಲ. ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರನ್ನ ತರಬೇಕು ಅನ್ನೋದೇ ಎಚ್ಡಿಕೆ ಅವರ ಉದ್ದೇಶ. ಕುಮಾರಸ್ವಾಮಿ ಅವರ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಎಚ್ಡಿಕೆಗೆ ದಿನೇಶ್ ಗುಂಡೂರಾವ್ ಟಕ್ಕರ್ ಅನ್ನು ಕೊಟ್ಟಿದ್ದಾರೆ. ಎಫ್ಐಆರ್ ಆದ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ನೈತಿಕತೆಯನ್ನ ಪ್ರಶ್ನೆ ಮಾಡುವಂತಹ ಕೆಲಸಕ್ಕೆ ದಿನೇಶ್ ಗುಂಡೂರಾವ್ ಅವರು ಸಿಎಂ ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿ ಮುಂದಾಗಿರುವಂಥದ್ದು. ಬಹುಶಃ ಇದರಲ್ಲಿ ರಾಜಕೀಯ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರಬೇಕು ಅಂತ ಭಾಳ ದೊಡ್ಡ ಉದ್ದೇಶ. ಯಾಕೆಂತ ಹೇಳಿದ್ರೆ ಅವರು ಹೇಗಾದರೂ ಮಾಡಿ ಅವರ ಹೆಸರು ವರ್ಚಸ್ಸನ್ನು ಇಳಿಸಬೇಕು, ಅವರಿಗೆ ಒಂದು ಕೆಟ್ಟ ಹೆಸರು ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ರೀತಿಯಾದಂಥ ಒಂದು ಪ್ರಯತ್ನ ನಡೀತಾ ಉಂಟು. ಆದರೆ ಖಂಡಿತವಾಗಿಯೂ ಅದಕ್ಕೆ ಎದುರಿಸೋದಕ್ಕೆ ನಾವೆಲ್ಲ ಜೊತೆಯಲ್ಲಿದ್ದೇವೆ, ಖಂಡಿತವಾಗಿ ಎದುರಿಸ್ತೀವಿ. ಮತ್ತು ನ್ಯಾಯಯುತವಾದಂಥ ಒಂದು ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಇದರಲ್ಲಿ ಅವರಿಗೆ ಆ ರೀತಿ ಸ್ವಾರ್ಥ ಇದ್ದಿದ್ದರೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗಲೇ ಈ ಸೈಟ್ಗಳನ್ನು ಅವ್ರ ಹೆಸರಿಗೆ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು ಅಲ್ವಾ? ಯಾಕೆ ಮಾಡ್ಕೊಳ್ಳಿಲ್ಲ ಅವರು? ಯಾಕಂತ ಹೇಳಿದ್ರೆ ಅವ್ರಿಗೆ ಇರುವಂಥ ಒಂದು ನೈತಿಕತೆ, ಆ ನೈತಿಕತೆ ಕುಮಾರಸ್ವಾಮಿ ಅವ್ರಿಗೆ ಇದೆಯಾ? ಕುಮಾರಸ್ವಾಮಿ ಅವರಿಗೆ ನೀವು ಹೋಲಿಕೆ ಮಾಡೋಕ್ಕಾಗ್ತದಾ? ನೈತಿಕತೆ ವಿಚಾರದಲ್ಲಿ ಪ್ರಾಮಾಣಿಕತೆ ಮತ್ತು ಒಂದು ಪ್ರಿನ್ಸಿಪಲ್ಸ್ ಮೇಲೆ ಕುಮಾರಸ್ವಾಮಿ ಯಾವತ್ತೋ ರಾಜಕಾರಣ ಮಾಡಿದಾರ? ಅವರಿಗೆ ಪ್ರಿನ್ಸಿಪಲ್ಸ್ ಇಲ್ಲ, ಐಡಿಯಾಲಜಿ ಇಲ್ಲ, ಅವರಿಗೆ ಪವರ್ ಬೇಕಷ್ಟೇ. ಅದು ಅವ್ರ ಬಗ್ಗೆ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಅದೆಲ್ಲ ನನಗೇನು ಮುಖ್ಯ ಇಲ್ಲ, ನನಗೆ ಪವರ್ ಮುಖ್ಯ ಅಂತ. ಸೊ ಕುಮಾರಸ್ವಾಮಿ ಅವ್ರ ರಾಜಕಾರಣ ಬೇರೆ. ಅದೇ ಜಿ ಟಿ ದೇವೇಗೌಡರು ಹೇಳೋದು ಕರೆಕ್ಟಾಗಿ ಹೇಳಿದ್ದಾರೆ. ಎಫ್ಐಆರ್ಗಳಿಗೆ ನಾಳೆ ನೀವು ನಾನೇನು ಹೇಳ್ತೀನಿ, ನನ್ನ ಮೇಲೆ ಕೇಸ್ ಬುಕ್ ಆಗುತ್ತೆ, ನಾನು ಎಫ್ಐಆರ್ ಹಾಕಿದ ತಕ್ಷಣವೇ ರಿಸೈನ್ ಮಾಡಬೇಕು ಅಂತ ಏನಲ್ಲ. ಆದರೆ ಇದರ ಹಿನ್ನೆಲೆ ಏನು, ಇದರ ಉದ್ದೇಶ ಏನು ಅದನ್ನು ತಿಳ್ಕೊಳ್ಬೇಕು. ಆ ಉದ್ದೇಶ ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ ಆಗಬೇಕು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ